ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಎತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನಾತಪ್ಪ ಹಿಂಗ್ ನಗ್ತೈತೆ? ಹಾ, ಒಳ್ಳೆ ದೆವ್ ನಗ್ದಂಗ್ ನಗದ್ ನೋಡು. ಕಣ್ಣೋಡಿ ಹಂಗ್ ಬಿಡ್ತಾನ, ಒಳ್ಳೆ ಲಾರಿ ಲೈಟ್ ಬಿಟ್ಟಂಗೆ. ಏಯ್ ಪಾಪ, ಯಾಕ ಏನಾತ ಮುಂದೆ ನಿನ್ಗೆ ಹಿಂಗ್ ನಗ್ತಿದ್ಯಾ? ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ದಾನವೇಂದ್ರನಾದ ನನ್ನ ಕೆಣಕಿ ಮಧೋನ್ಮಸ್ತ ದುರುಳ ದುಷ್ಟ ಧೂರ್ತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್. ಅಯ್ಯಪ್ಪನಿ, ಈ ಹುಡುಗ ಏನೋ ಒಂದು ಗತಿ ಆಗಿರ್ಬೇಕು, ಅದಕ್ಕೆ ಹಿಂಗ ಆಡ್ತಾ ಇತ್ತಿದ್ದು. ನಾನು ಇಲ್ಲಿಂದ ಹೋಗ್ತೀನಿ ಸ್ವಾಮಿ. ಏ ಚೆಂಚಮ್ಮ, ನಿಲ್ಲಮ್ಮ ಒಂದ್ರಬಟ್ಟು. ಆಹಾರ ಕಡಲ ಕ್ಷಣದಿ ಕುಡಿಯುತ್ತ, ಆ ಶೇಷ ನೋಡಲ ಸಿಗಿದು ಬಿಸುಡುತ್ತ, ಆ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ. ಶಿವನು ಹೆದರುತ್ತೀರೆ, ಬ್ರಹ್ಮ ಬೆವರುತ್ತೀರೆ, ಸುರರು ನಡುಗುತ್ತೀರೆ, ನರರು ಅಳುತ್ತೀರೆ. ಕಣ್ಣಲ್ಲಿ ರೋಷದ ಬೆಂಕಿಯ ಚಲ್ಲಿ ಫಳ ಫಳ. ನಾನೀಗ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್. ಅಗಳಪ್ಪ, ಈ ಹುಡುಗ ಏನ ಎತ್ಕಣಪ್ಪ. ಅಲ್ಲ, ಎದ್ದ ದಾಸ್ಕೆಲ್ಲ ನಮ್ ಗುಡ್ಲು ಮುಂದಕ್ ಬಂದು ಕಡಿತೀನಿ ಸಿಗಿತೀನಿ ಅಂತೈತಲ್ಲ. ಕಣ್ಣೋಡಿ ಹಂಗ್ ಬಿಡ್ತೈತೊಳ್ಳನ. ದೇವ್ರೇ ಭಗವಂತ, ಏನಾಗೈತಲ್ಲ ನಿನ್ಗೆ? ಕೆಂಚಮ್ಮ, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್. ಪಾಪ ಮುಂಜಾನ, ಯಾಕಪ್ಪ ಕೆಂಚಮ್ಮರ್ ಗುಡ್ಲು ತಕ್ ಬಂದಿದ್ಯಾ? ಏನೋ ಒಜ್ಜಿತಾಗ ಮಾತಾಡ್ತಿದ್ಯಲ್ಲೋ. ಏ ಪುಟ್ರಂಗಜ್ಜಿ, ಮೊದ್ಲು ನಿನ್ನ ಮೊಮ್ಮಗು ಇಲ್ಲಿಂದ ಕರ್ಕೊಂಡೋಗಮ್ಮ. ಅಲ್ಲ ನೋಡು, ನಮ್ ಗುಡ್ಲು ತಕ್ ಬಂದು ಎದ್ದ ದಾಸ್ಕೆಲ್ಲ ಜೋರ ಕಣ್ಣು ಬಿಟ್ಕೊಂಡು ನಿನ್ನ ಕಡಿತೀನಿ ಸಿಗಿತೀನಿ ಮುರಿದಾಕ್ತೀನಿ ಹಂಗೆ ಹಿಂಗೆ ಅಂತ ಇದ್ದಾನೆ. ಯಾಕಲ್ಲ ಪಾಪ, ಯಾಕ ಒಜ್ಜಿನ ಹಂಗೆ ಎದುರಿಸ್ತಿದ್ಯಾ? ಯಾಕ ಒಜ್ಜಿ ಏನ್ ಮಾಡ್ಯಾಳ ನಿನ್ನ? ಅಜ್ಜಿ, ನಾನು ಎದುರಿಸ್ತಿರ್ಲಿಲ್ಲ ಕೆಂಚಜ್ಜಿನ. ಸ್ಕೂಲಾಗೆ ಒಂದು ಏಕಪಾತ್ರ ಅಭಿನಯ ಮಾಡಪ್ಪ ಅಂತ ಹೇಳವ್ರೆ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇನ. ಅಜ್ಜಿ, ಅದೇ ರಾಜ್ಕುಮಾರ್ ಭಕ್ತ ಪ್ರಹ್ಲಾದ ಪಿಕ್ಚರ್ ನ ಹೇಳಿಲ್ವೇ ಹಾಡ್ನ? ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತನ. ಇದನ್ನ ನಾನು ಏಕಪಾತ್ರ ಅಭಿನಯ ಮಾಡ್ತೀನಿ ಕಣಜ್ಜಿ. ಅದಕ್ಕೆ ಮಂತಗೆ ಪ್ರಾಕ್ಟೀಸ್ ಮಾಡಿರೆ ಎಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ಈ ಅಜ್ಜಿ ಒಂದೇ ಒಂದಿತ್ತಿಲ್ಲಿ, ಅದಕ್ಕೆ ಇಲ್ಲಿಗೆ ಬಂದೆ. ಅಜ್ಜಿ, ಪ್ರಾಕ್ಟೀಸ್ ಮಾಡ್ಬೇಕಾರೆ ರಿಯಲ್ ಆಗಿ ಮಾಡ್ಬೇಕಂತ ಕಣಜ್ಜಿ ಪ್ರಾಕ್ಟೀಸು. ಸುಮ್ಮನೆ ನಗೋದು ಅಳೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಮಾಡಿದ್ರೆ ಕಾನ್ಸಂಟ್ರೇಷನ್ ಬರಲ್ವಂತೆ. ಅದಕ್ಕೆ ಇಲ್ಲಿ ಯಾರು ಇರ್ಲಿಲ್ಲ, ಈ ಅಜ್ಜಿ ಒಂದೇ ಇತ್ತು. ಅದಕ್ಕೆ ಅಜ್ಜಿ ಮುಂದ್ ಮಾಡೋಣ ಅಂತ ಬಂದೆ. ಏಯ್ ಸುಮ್ಮ ಕುಕ್ಕರ್ಸ್ಕ ಅಪ್ಪಯ್ಯ ನೀನತ್ತ. ಏನ್ ಪ್ರಾಕ್ಟೀಸ್ ಏನೋ ಗೊತ್ತಿಲ್ಲ. ನಿನ್ ನೋಡ್ಬಿಟ್ಟು ಹಂಗೆ ನನಗೆ ಜಂಗಬಲ್ ಕುಸ್ತಂಗಾತು. ಎಲ್ಲ ಏನು ಪುಟ್ಟನಜ್ಜಿ ಬಂದಾನೆ ಕಣ್ಣು ಜೋರಾಗಿ ಬಿಟ್ಕೊಂಡು ಸಿಗಿತೀನಿ ಕಡಿತೀನಿ ಅಂತಂದ್ರೆ ಯಾರಿಗೆ ಭಯವಾಗಲ್ಲ ಹೇಳು? ನನಗೆ ಹಂಗೆ ಕೈಕಾಲ ನಡ್ಗತ್ಕೊಂಡಿದ್ವಪ್ಪ. ಯಾಲ ಯಾಲ ಯಾಲ. ಏ ಕೆಂಚಮ್ಮ, ನೀನು ಅಂದ್ರೆ ಒಟ್ಟು ನಾಟಕಗಾತಿ ಕಣಿ. ಅಲ್ಲ, ಆ ಮಾಯದ ಕಂದಮ್ಮ ಎಳೆ ಹುಡುಗ ಬಂದ್ಬಿಟ್ಟು ಎದುರಿಸಿರ್ ನೀನು ಎದುರ್ಕಂತಿ. ಏನ ಈ ಸ್ಕೂಲಾಗ ಯಾತ ಹೇಳವ್ರೆ, ಹುಡುಗ ಬಂದು ಮಾಡ್ಯಾವ್ನಿ. ಅದಕ್ಕೆ ನೀನೇನು ಜಂಗಬಾಲ್ ಕುಸಿತಂತ ಜಂಗಬಾಲ್. ಆ ಹುಡುಗನ್ ನೋಡ್ರಿ ಎದುರ್ಕಂಬಂಗ ಇದ್ದಾನೆ ಹಂಗೇನ. ಚಲ್ಲಾಟ್ಗಾತಿ ನೀನಂದ್ರ ಒಟ್ಟು. ಅಪ್ಪಯ್ಯ ಮಂಜಣ್ಣ, ಹೋಗ್ಲಿ ಬಿಡಪ್ಪ, ಆ ಅಜ್ಜಿ ಮಾತಾಡ್ತಿರ್ತಾಳೆ. ನಿಮ್ಮ ಅಮ್ಮ ಎತ್ತೋದ್ಲ? ಅಜ್ಜಿ, ಅಮ್ಮಯ್ಯ ಗೌಡ್ರು ಮಂತಕ್ಕೆ ಹೋಗೈತಿ. ಸುಮಿತ್ರ ಜೊತೆ ಏನೋ ಮಾತಾಡ್ಬೇಕು ಅಂತ ನಾವು ಹೋತು. ಗೌಡ್ರು ಮಂತಕ್ಕೆ ಯಾಕೆ ಹೋಗಿದ್ದಾಳು? ಬಾರ್ಲ ಅಪ್ಪಯ್ಯ, ನೋಡ್ಕೊಂಬರೋಣ ಹೋಗಿ. ಇವ್ರ ಮನೆಯವರೆಲ್ಲ ಸೇರ್ಕೊಂಡು ಒಂದ್ ನಾಟಕದ ಕಂಪನಿ ಕಿರ್ಚಾಕಿರ್ತೈತೇನಪ್ಪ. ಸೀನಪ್ಪನು ಹಂಗೆ ಆಡ್ತಾನ ನಾಟಕನ, ಮಗನು ಹಂಗೆ ಆಡ್ತಾನ ನಾಟಕನ. ಈ ವಜ್ಜನ್ ಕಮ್ಮಿಲಿ ಪುಟ್ರಂಗಜ್ಜಿ ಇವಳು ನಾಟಕ ಆಡ್ತಾಳ ಪುಟ್ರಂಗಿ. ಅಲ್ಲ ಕಣ ಸುಮಿತ್ರಕ್ಕಯ್ಯ, ಈಗಿನ ಕಾಲದಾಗ ಯಾರನ್ನು ನಂಬಕ್ಕಾಗಲ್ಲ ಅಲ್ವೇ? ಅಲ್ಲ, ನಾರಾಯಣಜ್ಜ ಮಾಡಿರೋದ್ ನೋಡಿ ಅಂತ ಕೆಲ್ಸನ. ಪಾಪ ಸಿದ್ಲಿಗಡೆ ಕುರಿ ಎಲ್ಲ ಸಾಯಿಸವನಂತಲ್ಲ. ಅಲ್ಲ, ಅವನೇನು ಬ್ಯಾರೆ ಊರನೇ ಬ್ಯಾರೇನೆ, ಸ್ವಂತ ದೊಡ್ಡಪ್ಪನೇ ಮಗನವಿಂತ ಕೆಲಸ ಮಾಡಿರಿ, ಮಗುಗಿಂತ ಕೆಲಸ ಮಾಡಿರಿ, ಬ್ಯಾರೆ ಬಿಡ್ತಾರೆ. ಏನಕ್ಕ ಹಿಂಗಾತು ಪ್ರಪಂಚ? ಅಮ್ಮಣ್ಣಿ ಸುಶೀಲಮ್ಮ, ಎತ್ತು ತಾಯಿ ಮಕ್ಕಳಿಗೆ ಇಸಾಕ ಅಂತ ಕಾಲ ಕಣಮ್ಮ ಇದು. ಯಾರನ್ನು ನಂಬಂಗಿಲ್ಲ. ಅಯ್ಯ ಅಲ್ಲ, ಲೆಕ್ಕ ಹಾಕು, ಅವನೇನು ಬ್ಯಾರೇನೆ ಸಿದ್ಲಿಂಗ.
ನಮ್ಮ ಹುಡುಗಲ್ವೇ ಅಂತ ಅವ್ನಿಗೊಂದು ಮಾತು ಬರಲಿಲ್ವೇ ವಜ್ಜ ಗಂಗಾರಿ? ಹಾ, ಒಂದಲ್ಲ ಎರಡಲ್ಲ ಕಣೆ ಅಮ್ಮಣಿ, 16 ಕುರಿ ಅಂತೆ. ಅಮಾವಾಸ್ಗೂ ಪೂರ್ಣಾಮ್ಗೂ ನಾನು ಸಾಯಿಸಿನ 2.5 ಲಕ್ಷನೋ 3 ಲಕ್ಷ ರೂಪಾಯಿ ದುಡ್ಡು ಅಧ್ವಾನ ಮಾಡ್ಯವನಿ. ನಮ್ಮನೆಯವ್ರು ಪಂಚಾಯತಿ ಮಾಡಿ ಸುಮ್ಮನೆ ಬಂದಿಲ್ಲ, 2,000 ರೂಪಾಯಿ ದಂಡ ಕಟ್ಟಿಸ್ತೀವಿ ಅಂತ ಹೇಳಿ ಬಂದಿರೋದು. ನಮ್ ಗೌಡ್ರು ಪಂಚಾಯತಿ ಮಾಡಿ ಒಳ್ಳೆ ಕೆಲಸ ಮಾಡ್ಯಾರ, ಸುಮ್ಕಿರಕ್ಕ ನೀನು. ಊರ್ಗೊಬ್ಬೊಬ್ರು ಇಂತನ ಲೋಪರ್ ನನ್ನ ಮಕ್ಳಿದ್ರೆ ಯಾರು ನಂಬಕಾಕೈತೆ? ಗಂಡ ಹೆಂಡತಿ ನಂಬಕಾಕೈತೆ, ಹೆಂಡತಿ ಮಕ್ಳು ನಂಬಕಾಕೈತೆ? ಯಾರು ನಂಬಕಾಗಲ್ಲ. ಒಳ್ಳೆ ಕೆಲಸ ಮಾಡ್ಯಾರ, ಸುಮ್ಕಿರು. ಅಮ್ಮಣ್ಣಿ, ಆ ಒಲೆ ಮ್ಯಾಕ ಹಾಲಿಕ್ ಬಂದಿದ್ಯಾ? ಎಲ್ಲ ಉಕ್ಕಿಬಿಟ್ಟು ಅಡುಗೆ ಮನೆ ತುಂಬಾ ರಚ್ಚಾಗೈತೆ. ಹೋಗು ಈ ದಿನವೆಲ್ಲನ ಅಚ್ಚುಕಟ್ ಮಾಡಿವಿಂತಿ. ಎಲ್ಲ ಹಾಲಿಂದು ಜಿಡ್ ವಾಸನೆ. ಹೋಗಿ ಅಚ್ಚುಕಟ್ ಮಾಡೋ ಹೋಗಿ. ಅಲ್ಲ, ನೀವ್ ಹೆಣ್ಣು ಮಕ್ಕಳು ಒಲೆ ಮ್ಯಾಗ ಯಾತನೆ ಇಕ್ಕಿ ಅದ್ರ ಮೇಲೆ ಗಮನ ಇರಲ್ಲ ನಿಮ್ಗೆ. ಬಿಟ್ಟು ಬಂದಿದ್ಯಾ ಎಲ್ಲ ಕಂಟೆಲ್ಲ ಸೀದು ಉಕ್ಕೋಗಿ ಹೋಗಾಲು. ಸೋ ಕಣತೆ, ನಾನು ಹಾಳಾದ ಮುಂಡೆ ಮರ್ತು ಬಂದ್ಬಿಟ್ಟೆ ಗ್ಯಾಸ್ ಕೆಡ್ಸದ್ದ. ಕೆಡ್ಸ್ಕೊಂಬಂದೆ ಗ್ಯಾಸ. ಹಾಲೆಲ್ಲ ಉಕ್ಕೋದ್ಮೇಲೆ ಗ್ಯಾಸ್ ಕೆಡ್ಸಿರಿ ಅತ್ತೆ ಬಂತು. ತಾದಾಗ ಒಂದು ಈಸಿದ್ದು ಕೆಡ್ಸಿದಿನ ಹೋಗಿ ಬೈಗಿಂತ ಕಾಪ್ಗೆ ಹಾಕವಿ. ಓಹೋ, ಏನ್ ಪುಟ್ರಂಗಜ್ಜೆ, ಊರಾಗಳ ಹೆಂಗುಸ್ರೆಲ್ಲ ಒಂದೇ ಕುಕ್ಕಂಡು ಮಾತಾಡ್ತಾ ಇದ್ದೀರಾ? ಈ ಹೆಂಗುಸ್ರೆಲ್ಲ ಒಂದ ಕುಕ್ಕಂಡು ಮಾತಾಡೋದು ನೋಡಿಬಿಟ್ರೆ ಬೈವಾದಂಗ ಆಕೈತ್ ಕಣಜ್ಜಿ. ಯಾರ ಮನೆ ಏನ್ ಹೇಳ್ತಿರೋ, ಏನ್ ಕತ್ತಿಯೋ, ಯಾರ ಮನೆ ವಿಚಾರ ಮಾತಾಡ್ತಿರೋ, ಯಾರ ಮನೆಗೆ ಬೆಂಕಿ ಇಕ್ತಿರೋ ಎಂಬುದೇ ಬೈವಾದಂಗ ಆಕೈತಿ. ಏ ಬೊರಜ, ಮೈ ಮೇಲೆ ನಿಟ್ಟೈತಿ ನಿನಗೆ? ಯಾವಳ ಮಾಡ್ತಾಳೆ ಅಂತಂದ್ರೆ ಎಲ್ಲ ಹೆಂಗುಸ್ರು ಹಂಗೆ ಅಂತ ತಿಳ್ಕೊಂಡಿದ್ದೆ. ನಾಲ್ಗೆ ಒಂದ್ರ ಒಟ್ಟು ಹಿಡ್ತುವ ಈಕೆ ಮಾತಾಡು. ಯಾರ ಮನೆಗೆ ಬೆಂಕಿ ಇಕ್ಕಂದ್ ನಾನು? ನಾವ್ಯಾರು ಅಂತ ಹೆಂಗುಸ್ರಲ್ಲ. ಆ ಕಿತ್ತೋದ್ ಮುಂಡರಿ ಬೇರೆ ಇರ್ತಾರೆ, ಅವ್ರ ತಗೋಗಿ ಹೇಳ್ಕ, ನಮ್ ತಗ ಮಾತಾಡ್ಬೇಡ ನೀನು. ಬೆಂಕಿ ಇಕ್ತಾರೆ. ಇವತ್ತೇ ಕೊನೆ. ನಾವೆಲ್ಲ ಹಿಂಗ್ ಕುಕ್ಕಂಡು ಮಾತಾಡೋದ್ ನೋಡಿ ಏನೋ ಅಂದ್ಬಿಟ್ರೆ ನಾಲ್ಗೆ ಇರ್ದಾಕಿ ಬಿಡ್ತೀನಿ ಅಷ್ಟೇನಾ. ನಾನಾಗ್ಲಿ, ಸುಮಿತ್ರ ಕೈ ಆಗ್ಲಿ, ನಮ್ ಸುಶೀಲಮ್ಮ ಆಗ್ಲಿ, ಯಾರ ಮನೆಯಾಳ ಬುದ್ಧಿ ಮಾಡ್ತೀವಿ ನಾವು? ಊರ್ಗೊಳ್ಳೇದಾಗ್ಲಿ, ಜನಕೊಳ್ಳೇದಾಗ್ಲಿ ಅಂತ ಬದುಕ್ತಿರೋರು ನಾವು. ನೆನಪಾಗಿ ಮಾತಾಡೋದು ಕಲಿ. ಯಮ್ಮ ತಾಯಿ, ನಾನು ನಗ್ಸಾರ್ಕಂಗಂದೆ ಬಿಡ್ಬಿಟ್ರಂಗಜ್ಜಿ ಅತ್ತ ಹೋಗ್ಲಿ. ಅಯ್ಯೋಯ್ಯಪ್ಪನೇ, ನಿನ್ನ ಮಾತಿಗೆ ಮಾತು ಕೊಡೋದು ಒಂದೇನ, ಹುಲಿಗೆ ಬಾಯಿಗೆ ತಲೆ ಕೊಡೋದು ಒಂದೇನ. ತಾಯಿ, ನಾನು ಬತ್ತಿನಮ್ಮ. ಯಾಕ ಸುಮಿತ್ರ ಕಯ್ಯ ಗೌಡ್ರು ಎಲ್ಗೋಯ್ಯವ್ರಿ? ಎಲೆ ಎದ್ದ ಮಕ್ಕೇನ ತೋಟದ ಕಡೆ ಹೋದ್ರಪ್ಪ. ಹೋಗು, ಅಡಿಕೆ ಗಿಡ ತೆಗಿರ್ಬೇಕು. ನೋಡ್ಲ ಸೀನಾ, ಆ ಅಡಿಕೆ ಗಿಡ ಗೆಯ್ಯಕ್ಕೆ ಟ್ಯಾಕ್ರಿಗೆ ಹೇಳಿದ್ದೆ. ನನ್ನ ಮಗ ಬೊತ್ತಿನ ಕಣ ಅಂತ ಹೇಳ್ದನು, ಈಟತ್ತಾದ್ರೂ ಬರ್ಲಿಲ್ಲ, ಎತ್ತೋಗಿದ್ದನಲ್ಲ. ಗೌಡ್ರೆ, ಮಳೆಗಾಲದಾಗೆ ಟ್ಯಾಕ್ರರ್ಗೊಂದ್ರ ಒಟ್ಟು ಬೇಡಿಕೆ ಜಾಸ್ತಿ. ಯಾರಿಗೋ ಗೆಯ್ಯಕ್ ಹೋಗಿರ್ತೀನಿ, ಗೆಯ್ದು ಬೊತ್ತನ್ ಹೇಳ್ರಿ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಸೀನಾ, ನಿಂತ ಯಾತ ಕೇಳ್ಬೇಕಲ್ಲ? ಬರ್ಲ ಇಲ್ಲಿ, ಕುಕ್ಕ ಬರ್ಲ ಇಲ್ಲಿ. ಕೇಳ್ರಿ ಗೌಡ್ರೆ, ಏನ್ ಕೇಳ್ಬೇಕು ನನ್ನ? ಅಲ್ಲ ಕಣ್ಣ, ಈ ಅಡಿಕೆ ಗಿಡ ಗೆಯ್ಯಿಸ್ಬಾರ್ದು ಅಂತ ಒಬ್ರು ಹೇಳ್ತಾರೆ, ಗೆಯ್ಯಿಸ್ಬೇಕು ಅಂತ ಒಬ್ರು ಹೇಳ್ತಾರೆ. ಯಾರು ರೋಟ್ರಿ ಹೊಡೆದ್ರೆ ಏನಾಗಲ್ಲ ಅಂತಾರೆ. ತಿರ್ಗಾ ಹುಲ್ಲೊಡೆಯ ಮಿಷಿನ್ ನೋಡಿದ್ರು ಸಾಕು ಅಂತಾರೆ. ನಮಗಂತೂ ತಲೆ ಕೆಟ್ಟು ಮೆಟ್ಟಿಡಿದ್ ಕಳ್ಳ ಶೀನ. ರೈತರಿಗೆ ಹೆಂಗೆ ಹೊಲ ಅಚ್ಚುಕಟ್ಟ ಇಕ್ಕಬೇಕು, ಹೆಂಗ್ ಬೆಳೆ ಚೆನ್ನಾಗ್ ಬರ್ತೈತೆ ಒಂದು ಅರ್ಥವಾಗಲ್ಲ ಕಳ್ಳ. ಏನ್ ಮಾಡ್ಬೇಕಲ್ಲ, ಹೊಲ ಗೆಯ್ಯಿಸ್ಬೇಕ ಬೇಡದಲ್ಲ? ಕೆಲವ್ರು ಗೆಯ್ಯಿಸ್ಬೇಕು ಅಂತಾರೆ, ಕೆಲವ್ರು ಬೇಡ ಅಂತಾರೆ. ಏನ್ ಮಾಡ್ಬೇಕಲ್ಲ? ಗೌಡ್ರೆ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅಡಿಕೆ ತೋಟ ಚಂದಾಕು ಮೇಂಟೈನ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಸ್ವಲ್ಪ ಐಡಿಯಾ ಇಕ್ಕೊಂಡಿರ್ಬೇಕು. ನಮ್ಮ ಮಣ್ಣು ನೆಲ ಎಂಥದ್ದು ಅಂತ ನಾವು ತಿಳ್ಕೊಂಡು ವ್ಯವಸಾಯ ಮಾಡ್ಬೇಕು ಗೌಡ್ರಿ. ಈಗ ಗೌಡ್ರು ಮಡಿಕೆ ಗೆಯ್ಯಿಸ್ತಾ ಇದ್ದಾರೆ, ಗೌಡ್ರು ರೋಟ್ರಿ ಓಡಿಸ್ತಾ ಇದ್ದಾರೆ, ಇಲ್ಲ ಅವರೆಲ್ಲ ಗೆಯ್ಯಿಸ್ತಾ ಇದ್ದಾರೆ ಅಂತ ನಾನು ಗೆಯ್ಸೋದಲ್ಲ. ಇನ್ನೊಬ್ರು ಯಾರಲ್ಲಿ ಏನೋ ಮಾಡಿರಂತೆ ನಾನು ಹಂಗೆ ಮಾಡ್ಬೇಕು ಎಂಬುದಲ್ಲ. ನಮ್ಮ ಮಣ್ಣು ಹೆಂಗೈತೆ, ನಮ್ಮ ಹೊಲ ಹೆಂಗೈತೆ ನೋಡಿ ನಾವು ವ್ಯವಸಾಯ ಮಾಡ್ಬೇಕು ಗೌಡ್ರಿ. ಯಾರೋ ಹೇಳ್ತಾರೆ ಅಂದು ಮಾಡೋದಲ್ಲ. ಈಗ ನಮ್ದು ಅಡಿಕೆ ಗಿಡಗಳು ಬೇರೆ ಹೆಂಗಿರ್ತಾವ ಗೌಡ್ರಿ ಅಂತಂದ್ರೆ 1.5 ಅಡಿ 2 ಅಡಿ ಇಲ್ಲಾಂದ್ರೆ 3 ಅಡಿ ಲಾಸ್ಟು. ಭೂಮಿ ಒಳಕ್ಕೆ ಹೋಗಿರೋದು 3 ಅಡಿ, ಆ ಕಡೆಗೂ ಈ ಕಡೆಗೂ ಒಂದು 2.5 ಅಡಿ 3 ಅಡಿ ಹೋಗಿರ್ತಾವ ಸುತ್ತ. ತೀರ ತಳಕಾನ ಹೋಗಲ್ಲ ಅಡಿಕೆ ಗಿಡದು ಬೇರು. ಅದಕ್ಕೆ ಈ ನೀರು ನೀಡಿ ಪೋಷಕಾಂಶ ಎಲ್ಲ ಹೀರ್ಕೋಬೇಕು ಅಂದ್ರೆ ಅಡಿಕೆ ಗಿಡ ಎಳೆ ಊರಾಗಿದ್ದಾಗ ಬೇರು ಅಲ್ಲೇ ಒಯ್ಕೊಂತವೆ. 5 ವರ್ಷ 10 ವರ್ಷ ತೋಟ ಆದ್ಮೇಲೆ ಬೇರು ಅಂದ್ರೆ ಓಟ್ ಹತ್ತ ಹೋಗಕ್ಕೆ ಶುರು ಹಚ್ಕೊಂತವೆ.
ನಾವು ಮಡಿಕೆ ಗೇಯಿಸಿರೆ ಅಡಿಕೆ ಗಿಡದ ಬೇರುಗಳು ಹರಿಯುತ್ತವೆ, ಹರಿದಂದ್ರೆ ಕಟ್ಟ ಹಾಕ್ತವೆ. ಅವಾಗ ಒಂದೀಟು ಇದಾದ ನೊಂದಂಗೆ ಹಾಕವೆ. ಅಡಿಕೆ ಗಿಡಕ್ಕದೇನು ಸಮಸ್ಯೆ ಆಗಲ್ಲ. ಆದರೆ ಅಡಿಕೆ ಗಿಡ ಗೇಯಿಸ್ಬೇಕು ಅಂತಂದರೆ ಈ ಎರೆಪಟ್ಟೆ ಇರ್ತಾವರ, ಎರೆಹೊಲ ಜಡಿ ಮಣ್ಣಂಗಿರ್ತೈತಲ್ಲ ಮಣ್ಣು, ಅಂಥ ತೋಟಗಳನ್ನ ಒಂದು 2 ತಿಂಗಳಿಗೆ ಒಂದ್ಸಲಿ, 1.5 ತಿಂಗಳಿಗೆ ಒಂದ್ಸಲಿ ಗೇದ್ರು ಸಾಕು. ಇನ್ನು ಮಳ್ಳೆಲ್ಲ ಇರ್ತವೆ, ಕೆಮ್ಮಣ್ಣು, ನೆಲ ಎಲ್ಲ ಬಿಗಿಯಲ್ವಲ್ಲ, ಒಂಥರ ಮಳ್ಳು ಮೆತ್ತಗಿರ್ತೈತಿ ನೆಲ. ಅಂಥ ನೆಲ ನೀನು 6 ತಿಂಗಳಿಗೆ ಗೇಯ್ದ್ರು ಏನಾಗಲ್ಲ. ಯಾಕಂದರೆ ಬೇರುಗಳಿಗೆ ಗಾಳಿ ಬೇಕು ಗೌಡ್ರಿ. ಅಡಿಕೆ ಗಿಡದ ಬೇರು ಇರ್ತಾವಲ್ಲ ಒಳಗೆ, ಅವಕ್ಕೆ ಉಸಿರಾಟ ಆಡೋಕ್ಕೆ ಗಾಳಿ ಬೇಕು. ನಾವು ಭೂಮಿನ ಒಂದು ರೋಟು ಗೆದ್ಬಿಟ್ಟು ಲೂಸ್ ಮಾಡಿಬಿಟ್ರೆ ಚೆನ್ನಾಗಿರ್ತವೆ. ತೀರಾ ಗೆಯ್ಯೋದು ಒಳ್ಳೇದಲ್ಲ, ಗೇಯ್ದಂಗಿರೋದು ಒಳ್ಳೇದು. ಇನ್ನೊಂದು ಗೌಡ್ರೆ, ಈಗ ಮಲೆನಾಡು ಕಡೆಗೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ಹಿಂಗೆಲ್ಲ ಗೇಯ್ಮೆ ಮಾಡಲ್ಲ, ತೀರಾ ಕಮ್ಮಿ. ಸಹಜ ಕೃಷಿ ಅಂತ ಮಾಡ್ತಾರೆ. ಅಂದರೆ ಅಡಿಕೆ ಗಿಡ ಬಂದೇವೆ ಅಂತಂದ್ರೆ ಸುಮ್ಮನೆ ಬಿಟ್ಬಿಡೋದು, ಸತ್ತೆ ಸಾಬ್ರೆ ಎಲ್ಲ ಅದ್ರಾಗೆ ಕೊಳ್ತೋಗೋದು ಎಲ್ಲ ಮಾಡ್ತೈತಿ ಗೌಡ್ರೆ. ನಾನು ಎಲ್ಲೋ ಒಂದು ಯೂಟ್ಯೂಬ್ನಾಗ ವಿಡಿಯೋ ನೋಡ್ತಿದ್ದೆ ಗೌಡ್ರೆ, ರೋಟ್ರಿ ಹೊಡೆಯೋದು ಒಳ್ಳೇದಂತಿ. ಯಾಕಂದ್ರೆ ಅದೊಂದು ಅರ್ಧ ಇಂಚು, 1 ಇಂಚು, ಒಂದು 5-10 ಇಂಚು ಹೊಡಿಗೆ ಹೋಗೋಕೆ ಸುಸ್ತು ರೋಟ್ರಿ. ಅದೇ ನಾವು ಟಿಲ್ಲರಾಗ ಹೊಡಿತೀವಲ್ಲ, ಅದು ಹೊಡೆಯೋದು ಬೆಸ್ಟು. ಅಡಿಕೆ ಗಿಡ ಗಾಯ ಮಾಡದಂಗೆ ಹೊಡೆದು ಬಿಟ್ರೆ ತುಂಬ ಒಳ್ಳೆಯದು. ಹುಲ್ಲತ್ತದಂಗೆ ನಾವು ಹುಲ್ಲೊಡೆಯೋ ಮಿಷಿನ್ನಾಗ ಹೊಡೆದು ಬಿಟ್ರೆ ಅದು ಕೊಳತ್ಕೊಂಬತೈತೆ, ಇದು ಕೊಳತ್ಕೊಂಡು ಚೆನ್ನಾಗಿರ್ತೈತಿ. ಒಟ್ಟು ಮಣ್ಣನ್ನ ತಿರ್ಬೇಕು ಗೌಡ್ರಿ. ನೀರು ಚಂದ ಕುಡಿಸ್ಬೇಕು, ಜಾಸ್ತಿನೂ ಬಿಡಂಗಿಲ್ಲ ನೀರು. ಅಡಿಕೆ ಗಿಡಕ್ಕೆ ಶೀತ ಆಗ್ತೈತಿ. ಏನಂದರೆ ಮಡಿಕೆಗೆ ವಿಚಾರ ಅಂತಂದರೆ ಮಣ್ಣು ನೋಡ್ಕೊಂಡು, ಗಡ್ಸಾದ ಮಣ್ಣು, ಕೆಲವೊಂದು ಮಣ್ಣುಗಳು ನೀರು ಕುಡ್ಕೊಂಬಿಟ್ಟು ಗಡ್ಸಾಕವಿ. ಅಂಥವನ್ನ 1.5 ತಿಂಗಳು 2 ತಿಂಗಳಿಗೆ ಒಂದ್ಸಲಿ ಗೇಮೆ ಮಾಡ್ಬೇಕು ಅಷ್ಟೇನ. ಸೀನಾ ಹಿಂಗೆ ಗಮ್ತೀನಿ ಅಂತಲ್ಲ ಕಣ್ಣ, ಅಡಿಕೆ ಗಿಡ ನೋಡ್ತಾ ಇದ್ರೆ ರಾಮ ರಾಮ ರಾಮ. ನಮ್ಮೂರಾಗಲ್ಲ ಕಣೋ, ಎಲ್ಲ ನಾಕಾಮಕ ನಮ್ಮ ಕರ್ನಾಟಕದಾಗ ಎಲ್ಲ ಕಡೆನೂ ಅಡಿಕೆ ಗಿಡ ಇಕ್ಕಿಬಿಟ್ಟವ್ರು ಕಣ್ಣ. ಸ್ವಾಮಿ ಸ್ವಾಮಿ ಸ್ವಾಮಿ, ಏನು ಹೆಜ್ಜೆಜ್ಗೂ ಅಡಿಕೆ ಗಿಡನೇನ. ಏನು ತೆಂಗಿನ ಗಿಡ ಇದ್ರು ಕೊಯ್ಸೋದು, ಹುಣಸೆ ಗಿಡ ಇದ್ರು ಕೊಯ್ಸಾಕಿ ಬಿಡೋದು, ಎಬ್ಸಾಕೋದು, ಅಡಿಕೆ ಗಿಡ ಇಕ್ಕೋದು ಅಲ್ವಲ್ಲ. ಹಿಂಗೆ ಅಡಿಕೆ ಗಿಡ ಇಕ್ಕಿರ್ ಗತಿ ಏನಲ್ಲ. ರಾಮ ರಾಮ ಅಲ್ವೋ. 2-3 ತಿಂಗಳು ಬೋರ್ ಓಡಲಿಲ್ಲ ಅಂತಂದ್ರೆ ಅಡಿಕೆ ಗಿಡದ ಪರಿಸ್ಥಿತಿ ಏನಾಕೈತಲ್ಲ. ಭಯವಾದಂಗಾಗಲ್ವ ಇವೆಲ್ಲ ನೆನಪಿಸ್ಕೊಂಡ್ರೆ ಗೌಡ್ರೆ. ಈ ಅಡಿಕೆ ತೋಟದ ಬಗ್ಗೆ, ಅಡಿಕೆ ಬೆಳೆ ಬಗ್ಗೆ ನಾವು ಸುಮ್ಮನೆ ಮಾತಾಡಬಾರ್ದು, ಸಂಶೋಧಕರೇ ಮಾತಾಡ್ಬೇಕಿದ್ರ ಬಗ್ಗೆನ. ಗೌಡ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಕರ್ನಾಟಕ ಪ್ರೊಡ್ಯೂಸಸ್ ಅರೌಂಡ್ 80% ಆಫ್ ದ ಇಂಡಿಯಾಸ್ ಅರೇಕಾ ನಟ್ ಪ್ರೊಡಕ್ಷನ್ಸ್. ಅಂದ್ರೆ ಗೌಡ್ರೆ, ಇಡೀ ಭಾರತದಾಗೆ ಉತ್ಪಾದನೆ ಆಗ್ತೈತಲ್ಲ ಅಡಿಕೆ, ಅದ್ರಾಗೆ 80% ಕರ್ನಾಟಕದಿಂದಲೇ ಪ್ರೊಡ್ಯೂಸ್ ಆಗ್ತೈತಿ ಗೌಡ್ರಿ. ಎಷ್ಟು ಹೇಳೋ, 70-80% ಕರ್ನಾಟಕದಲ್ಲಿ ಬರ್ತೈತಿ. ಅದನ್ನ ನಾವು ತಿಳ್ಕೋಬೇಕು. ಒಳ್ಳೇದೈತಿ ಅಡಿಕೆಯಿಂದನ, ರೈತರು ಉದ್ಧಾರ ಆಗ್ತಾ ಇದಾರೆ, ಇಲ್ಲ ಅಂತಲ್ಲ. ಆದರೆ ರೈತರು ತಿಳುವಳಿಕೆಯಿಂದ ನಾವು ಹೆಜ್ಜೆ ಇಕ್ಕಬೇಕು. ಮುಂದೆ ಹಿಂಗೇ ನಡೀತೈತಿ ಅಂತ ನಾವು ಹೇಳಕ್ ಬರಲ್ಲ. ಯಾಕಂದ್ರೆ ಬೆಲೆ ಹೆಚ್ಚಾಗ್ತಾ ಐತೆ. ಒಂದ್ ಕಡೆ ಬೆಲೆ ಹೆಚ್ಚಾದ, ಇನ್ನೊಂದ್ ಕಡೆ ತೋಟಗಳು ಹೆಚ್ಚಾಗ್ತಾ ಹೋಗ್ತಾ ಇದಾವೆ. ನಿಜ ಕಳ್ಳ ಸೀನಾ, ನೀನ್ ಹೇಳ್ತಿರೋದು ನಿಜನೇನಾ? ಇವಾಗ 52,000, 53,000, 54,000 ಚೆನ್ನಾಗಿರೋ ಅಡಿಕೆಗೆ ಐತಿ ರೇಟು ಕ್ವಿಂಟಾಲ್ಗೆ, ಅಲ್ಲೇನಪ್ಪ? ಈಗ ಇದು ಹಿಂಗೇನ ದಿನದಿನಕ್ಕೂ ತೋಟಗಳು ಜಾಸ್ತಿ ಆದಂಗೆ ಮುಂದೊಂದಿನ ಅಡಿಕೆಗೆ ಬೆಲೆನೇ ಬಿದ್ದೋಗ್ಬಿಟ್ಟು ಏನೆಲ್ಲ ಮಾಡೋದು. ಅದು ಬೇರೆನಾ, ಕರ್ನಾಟಕದಾಗೆ ಸರ್ಕಾರದವರು ಗುಟ್ಕಾ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡ್ಬಿಟ್ರೆ ಭಯವಾದಂಗೆ ಆಕೈತಪ್ಪ ತೋಟಗಳು ಮಾಡ್ಕೊಂಡಿರೋರ್ಗೆ. ಭಯ ಬೇಡ ಗೌಡ್ರಿ, 100% ಭಯ ಬೇಡ. ಯಾಕಂತಂದ್ರೆ ನೀವು ಹೇಳ್ದಂಗೆ ಕರ್ನಾಟಕ ಸರ್ಕಾರದವ್ರು ಏನು ಹೇಳಿರೋದು ಅಂತಂದ್ರೆ ಗುಟ್ಕಾ ಬ್ಯಾನ್ ಮಾಡ್ತೀವಿ. ಯಾವಾಗ
ಈ ಗುಟ್ಕಾಗಳಲ್ಲಿ ಅಮಲು ಬರುವಂತಹ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಯವ್ರು ಎಂಬುದು ಸಾಬೀತಾದಾಗ ನಮಗೆ 100 ಕೋಟಿ ಲಾಸ್ ಆದರೂ ಪರವಾಗಿಲ್ಲ, ಗುಟ್ಕಾ ಕಂಪ್ನಿ ಬ್ಯಾನ್ ಮಾಡ್ತೀವಿ ಅಂತ ಹೇಳವ್ರಿ. ಇವೆಲ್ಲ ಸಾಧ್ಯ ಇಲ್ಲ ಬಿಡ್ರಿ ಗೌಡ್ರಿ. ಯಾಕಂದ್ರೆ ಅದೇನೋ ಸಂಶೋಧನೆ ಮಾಡ್ಕೊಂತಾರೆ, ಯಾರು ಹಂಗೆ ಮಾಡ್ತಾ ಇದಾರೋ ಅಂಥ ಕಂಪ್ನಿಗಳನ್ನ ಬ್ಯಾನ್ ಮಾಡಿ ಸುಮ್ಮನೆ ಆಗ್ತಾರೆ. ಎಂಟೈರ್ ಗುಟ್ಕಾ ಕಂಪ್ನಿ ಬ್ಯಾನ್ ಮಾಡ್ತಾರೆ ಎಂಬುದು ನನಗೆ ಡೌಟು. ಅದೇನ ಇರಲಿ ಗೌಡ್ರೆ, ಅದು ಸರ್ಕಾರಕ್ಕೂ ಬಿಟ್ಟಿದ್ದು. ಇನ್ನೊಂದು ಗೌಡ್ರೆ, ಈಗ ಸರ್ಕಾರದವ್ರು ಇನ್ನೊಂದು ಯೋಚನೆ ಮಾಡಬೇಕು, ನಮ್ಮ ರೈತರು ಉದ್ಧಾರ ಮಾಡಬೇಕು ಅಂದ್ರಿ. ಏನಂದ್ರೆ ಈಗ ನಾವು ಎಂಥದಪ್ಪ ಹೇಳೋದು ಅಂದರೆ, ಈಗ ಉತ್ಪಾದನೆ ಆಗ್ತೈತಲ್ಲ ಕರ್ನಾಟಕದಲ್ಲಿ ಅಡಿಕೆ, ಅದರಲ್ಲಿ 80 ಭಾಗ ಬರೀ ಗುಟ್ಕಾಯ್ಕೆ ಹೋಗ್ತೈತಿ. ಏನು ಹೇಳ್ರಿ, 80 ಭಾಗ ಬರೀ ಗುಟ್ಕಾಯ್ಕೆ ಹೋಗ್ತೈತೆ. ಅದ್ರ ಬದಲು ಅದರಲ್ಲಿ ಸಬ್ಬು ಉಪ ಉತ್ಪನ್ನಗಳು ಅಂತಾರೆ. ಏನಂದ್ರೆ ಈಗ ಅದರಲ್ಲಿ ಟೀ ಮಾಡ್ತೀವಿ ಅಂತ ಇದ್ದಾರೆ, ವೈನು ತಯಾರಿಸ್ತಿದೀವಿ ಅಂತಾರೆ, ಮತ್ತೆ ಇನ್ನೊಂದೇನಪ್ಪ ಪೇಂಟ್ ಹೋಗ್ತೈತೆ ಅಡಿಕೆ ಅಂತಾರೆ. ಗುಟ್ಕಾ ಬದಲು ಈ ಉಪ ಉತ್ಪನ್ನಗಳನ್ನು ಜಾಸ್ತಿ ಮಾಡಿದಾಗ ರೈತರಿಗೆ ಹೊರೆ ಕಮ್ಮಿ ಆಗ್ತೈತೆ. ಇನ್ ಕೇಸ್ ನಾಳೆ ದಿನ ಗುಟ್ಕಾ ಬ್ಯಾನ್ ಮಾಡಿದ್ರು ಈ ಉಪ ಉತ್ಪನ್ನಗಳಿಗೆ ಅಡಿಕೆ ಹೋಗ್ತಾ ಇದ್ರೆ ರೈತರಿಗೆ ತೊಂದರೆ ಆಗಲ್ಲ ಎಂಬುದು ನನ್ನ ಉದ್ದೇಶ ಗೌಡ್ರಿ. ಉಪ ಉತ್ಪನ್ನಗಳು ಈ ಪೇಂಟು, ತಿರ್ಗಾ ಕಾಫಿ, ಟೀ, ವೈನು ಇಂಥವನ್ನೆಲ್ಲ ಜಾಸ್ತಿ ಮಾಡಬೇಕು. ಅಲ್ಲ ಕಣ್ಲ ಸೀನಾ, ಅಲ್ಲ ಈ ಅಡಿಕೆನ ಜಾಸ್ತಿ ತಿಂಬೋದು ಬಳಸೋದು ನಮ್ಮ ಭಾರತದಾಗ ಮಾತ್ರ, ಬೇರೆ ದೇಶದಾಗೂ ಮಾಡ್ತಾರಲ್ಲ. ಅಡಿಕೆ ವಿಚಾರಕ್ಕೂ ಬಂದ್ರೆ ಅತಿ ಹೆಚ್ಚು ಅಡಿಕೆ ಬಳಕೆ ಆಗ್ತಿರೋದು ಇಂಡಿಯಾದಲ್ಲಿ ಗೌಡ್ರಿ. ಭಾರತದಲ್ಲೇ ಜಾಸ್ತಿ ಅಡಿಕೆ ಬಳಕೆ ಆಗ್ತಿರೋದು. ಇತ್ತೀಚೆಗೆ ಚೀನಾದಾಗ ಏನೋ ಒಂದು ಕಂಪನಿ ಮಾಡ್ಯವ್ರಂತೆ, ಅಡಿಕೆನ ಅಂದ್ರೆ ಎಳೆ ಅಡಿಕೆ ಇರ್ತೈತಲ್ಲ ಎಳೆದು, ಆ ಎಳೆ ಅಡಿಕೆ ಬಳಸ್ಕೊಂಡು ಮೌತ್ ಪ್ರೆಷರ್ ಅಂದ್ರೆ ಬಾಯಿಗ ಅದ್ರಾಗೇನ ಸ್ವೀಟ್ ಹಾಕಿಬಿಟ್ಟು ಮೌತ್ ಪ್ರೆಷರ್ ಮಾಡ್ತಾ ಇದಾರಂತೆ ಚೀನಾದಾಗೆ. ಅವರು ನಮ್ಮ ಭಾರತಕ್ಕೂ ಬಂದು ಅಡಿಕೆ ಕೊಂಡ್ಕೊಂಡು ಹೋಗ್ಬೇಕು ಅಂತನ ಮಾತಾಡಿದ್ದಾರೆ, ಕರ್ನಾಟಕಕ್ಕೆಲ್ಲ ಬಂದಿದ್ದಾರೆ. ಆದ್ರೆ ಅವರು ಕಡಿಮೆ ರೇಟಿಗೆ ಕೇಳೋದ್ರಿಂದ ಅವ್ರು ಅಡಿಕೆ ಕೊಟ್ಟಿಲ್ಲ ಅಂತನ ಯಾವ್ದೋ ಸುದ್ದಿ ಯೂಟ್ಯೂಬ್ನಾಗೋ ಏನಾಗೋ ನಾನು ನೋಡ್ತಾ ಇದ್ದೆ. ಒಟ್ನಾಗ ಅಡಿಕೆ ಭಾರತದಾಗೆ ಜಾಸ್ತಿ ಬಳಕೆ ಆಗ್ತಿರೋದು ಗೌಡ್ರಿ. ಸೀನಾ ನೋಡಲ್ಲ, ಈ ಅಡಿಕೆ ಇಷ್ಟೆಲ್ಲ ತೋಟಗಳು ಬತ್ತಾ ಇದಾವೆ, ಅಡಿಕೆ ತೋಟ ಮಾಡ್ತಾ ಇದಾರೆ, ಆದ್ರೂ ರೇಟ್ ಏನು ಅಂತ ಬಿದ್ದಿಲ್ಲ ಕಣು ಅಲ್ವೇ? ಯಾಕಲ್ಲ ಹಿಂಗೆ ಇಷ್ಟೆಲ್ಲ ಅಡಿಕೆ ತೋಟ ಇದ್ರು ರೇಟ್ ಯಾಕಲ್ಲ ಬೀಳ್ತಿಲ್ಲ? ಅಲ್ಲ ಬೀಳೋದು ಬೇಡ, ಕೇಳ್ತಿರೋದು ಅಷ್ಟೇನ ಗೌಡ್ರಿ. ಅದು ಅದೃಷ್ಟನೋ ವರನೋ ಶಾಪನೋ ನನಗೆ ಗೊತ್ತಿಲ್ಲ. ಪ್ರಕೃತಿ ಹೆಂಗ್ ಸಮತೋಲನ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತಂದ್ರೆ ಒಂದೊಂದ್ ಕಡೆ ಅಡಿಕೆ ಜಾಸ್ತಿ ತೋಟ ಮಾಡ್ಕೊಂಡು ಹೋಗ್ತಾ ಇದಾರೆ, ಇನ್ನೊಂದು ಕಡೆ ನೀರಿಲ್ದಾನೆ ಒಣಿಕೊಂಡು ಹೋಗ್ತಾ ಇದಾವೆ. ಇನ್ನೂ ಎಷ್ಟಿದೆ ಆತ ಎಲೆ ಚುಕ್ಕೆ ರೋಗ ಅಂತ ರೋಗ ಬಂದು ಅದೆಷ್ಟೋ ತೋಟಗಳು ಒಣಗೋಗ್ತಾ ಇದಾವೆ, ಸಾಯ್ತಾ ಇದಾವೆ. ಹಿಂಗೆಲ್ಲ ಆಗ್ತಿರೋದ್ರಿಂದ ರೇಟ್ ಹಂಗೆ ಐತೆ. ಸರ್ಕಾರದವರು ಯಥೇಚ್ಛವಾಗಿ ಅವೇರ್ನೆಸ್ ಕೊಡಬೇಕು, ಅರಿವು ಕಾರ್ಯಕ್ರಮ. ಅಡಿಕೆ ಒಂದೇ ಅಲ್ಲ ಆದಾಯದ ಕೊಡುವ ಬೆಳೆ, ಬೇರೆದು ಐತೆ, ಬೇರೆದು ಬೆಳಕಳ್ರಿ ಅಂತನ ರೈತರಿಗೆ ಹೆಚ್ಚು ಅವೇರ್ನೆಸ್ ಕೊಡಬೇಕು. ಬೆಂಬಲ ಬೆಲೆಗಳ್ನು ಘೋಷಣೆ ಮಾಡಬೇಕು, ಸರ್ಕಾರದ ಸವಲತ್ತುಗಳ್ನು ಕೊಡಬೇಕು, ರೈತರು ಉದ್ಧಾರ ಆಗಂಗೆ ಮಾಡಬೇಕು. ಏನ್ ಹೇಳ್ರಿ ಗೌಡ್ರೆ? ಒಟ್ನಾಗ ಸದ್ಯಕ್ಕಂತೂ ಅಡಿಕೆಗೆ ಭವಿಷ್ಯಕ್ಕೇನು ತೊಂದರೆ ಇಲ್ಲ ಗೌಡ್ರೆ. ರೈತರು ಚೆನ್ನಾಗಿ ಇರ್ಬೋದು, ಇನ್ನು 20-30 ವರ್ಷದ ತಕನ ಏನ್ ಸಮಸ್ಯೆ ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಓಹೋ, ಏನ್ ದಶಿರಾ ಇವತ್ತು ತೋಟ ಕರ್ಕೊಂಬ ಗೌಡ್ರನ್ನ? ಸುಮ್ನೆ ಬಂದ್ವಿ ಬಿಡಜ್ಜಾತ. ಯಾಕೆ ನೀನ್ ತಡವಾಗಿ ಬಂದಿ? ರಪ್ಪ ಬರೋದೇ ಅಲ್ವೇ, ತಿಂಡಿ ತಿಂಬಕ್ ಹೋಗ್ಬೋದಾಯಿತು. ಅಲ್ಲ ಕಂಡ, ಬಿಡುವಾಗಿದ್ವಿ ಇವತ್ತು, ಯಾತನ ಮಾಡ್ಬೇಕಾಗಿತ್ತು. ಗೌಡ್ರು ಬೇರೆ ಬಿಡುವಾಗ ಕುಂತವ್ರೆ. ಏನ್ ಗೌಡ್ರೆ, ಏನ ಬಾಯಿ ಒಂದಿಟ್ಟು ಸುರು ಕನ್ನಿಸ್ತೀರ? ಲೇ ಬೋರಾಜ, ನೀನಂದ್ರ ಒಟ್ಟು ಶಲ್ಲಾಟ್ಕಾರ ಕಳ್ಳ. ಏನ್ ದಿನ ಬಿಡ್ತೀನ ಹಿಂಗ್ ಮಾಡ್ಕೊಂಡ್ರೆ ಜನ ನಮ್ಮನ್ನ ಬೈಕಮ್ಮಲ್ವೇ ಅನ್ಲ? ಇವ್ರು ಬರೀ ಎಣ್ಣೆ
ಆ ಬಾಡು ಎಣ್ಣೆ ಬಾಡು ಅಂತಾರೆ ಸುಮ್ಕಿರ್ಲ. ಆಷಾಢ ಶುರುವಾತು, ಇನ್ ಯಾವ್ದಾರ ಊರಾಗ ಬಾಡು ಇಟ್ಟಿಗೆ ಹೇಳ್ತಾರೆ, ಹೋಗನ್ ಸುಮ್ಕಿರು. ಹೋಗಂಗ ಬಿಡ್ರಿ, ಮುಂದಿನ ತಿಂಗಳು ಏನೋ ಈ ಕಡೆ ಎಲ್ಲ ಸುತ್ತಮುತ್ತ ಹನ್ನೆಳ್ಳಿ ಬನ್ನೆಳ್ಳಿಗೆಲ್ಲ ದೇವ್ರು ಮಾಡ್ತಾ ಇದಾರೆ. ಯಾರನ್ನ ಕರೆದ್ರು ಹೋಗೋಣ ಸುಮ್ಕಿರಿ. ಅಲ್ಲ, ನಮ್ಮನ್ನ ಕರೀತಾರೆ, ನಾವು ಹೋಗೋಣ, ತಲೆ ಕೆಡಿಸ್ಕೋಬೇಡ್ರಿ. ಜೊತೆಗೆ ಇವ್ನು ಬೋರಾಜನ್ನ ಹಾಕ್ಕೊಂಡು ಹೋಗೋಣ ಸುಮ್ನಿರಿ.